ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಣ ಚಕ್ರವರ್ತಿನಂ ಮೂರ್ತಿ ಪರಿಗಣಿತ ಶಾಕ್ರ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಣ ಚಕ್ರವರ್ತಿನಂ ಮೂರ್ತಿತ್ವೇ ಪರಿಕಲ್ಪಿತ ಶತಭೃತೋ ವರ್ತಾ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂಕೃತಶ್ಚೇಡತಾಂ ಭರ್ತಾಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದಯಸ್ಥಿತಿ ವಿಭುಶ್ಚಾನೇಕಧಾ ಯಶ್ರುತೌ ವಾಚಂ ನ ಸದಧಾತ್ವನೇಕಕಿರಣಸ್ತ್ರೈಲೋಕ್ಯದೀಪೋ ರವಿಃ ಯಸ್ಯೋದೇ ಜಗದಿದಂ ಪ್ರತಿಬೋಧಮೇತಿ ಮಧ್ಯಸ್ಥಿತೌ ಪ್ರಸರತಿ ಪ್ರಕೃತಿಕ್ರಿಯಾಸು ಅಸಂಗತೌ ಸ್ವಗತಿಜೋಚ್ಛ್ವಸಿತೈಕಮಾತ್ರಂ ಭಾನುಸ್ಸೇವ ಜಯತಿ ಪ್ರಕಟಪ್ರಭಾವಃ ಈ ಸೋಪಾನದ ಮಂಗಳ ಶ್ಲೋಕಗಳನ್ನು ಬೇಕಾದ್ರೆ ಹೇಳಿಕೊಳ್ಳುವ. ಕದಂಬ ಮೂಲೆ ಕದಲೀವನಾಂತರೆ ವಿಚಿತ್ರರಂಗೆ ಸಹಿತಾ ಸಖೀ ಜನೈಃ ವಿನೋದಯಂತಿ ಕಲನಾದ ವೀಣಯಾ ಸರಸ್ವತೀ ನೃತ್ಯತು ವಾಚಿ ಮೇ ಸದಾ ಸಕೃದಪಿ ಯದೀಯನಾಮಸ್ಮರಣಂ ನಿತರಾಂ ವಿಧೂಯ ಭವಬಾಧಾಂ ವಿತರತಿ ಮಂಗಲಮತಲಂ ಮಂಗಲಧಾಮ್ನೇ ನಮಸ್ತಸ್ಮೈ. ಬರುವ ಶ್ಲೋಕ ಪಾರಾಯಣ ಮಾಡುವ. ಜ್ಞೇಯೋತ್ರ ಪ್ರಥಮಂ ಹಿ ಜನ್ಮ ಸಮಯಃ ಛಾಯಾದಿಯಂತ್ರೈಃ ಸ್ಫುಟಃ ಕೇಚಿದ್ಯಥಾ ಧಾನ ವಿಲಗ್ನಮನ್ಯೇ ಶೀರ್ಷೋದಯಂ ಭೂಪತನಂ ಹಿ ಕೇಚಿತ್ ಹೋರಾವಿದಶ್ಚೇತನಕಾಯ ಯೋನ್ಯೋಃ ವಿಯೋಗಕಾಲಂ ಕಥಯಂತಿ ಲಗ್ನಂ. ದಿನಂ ದಿನೇಶಸ್ಯ ಯತೋತ್ರ ದರ್ಶನೆ ತಮೀತಮೋಹಂತುರದರ್ಶನೆ ಸತಿ. ಇವತ್ತು ಉದಾಹರಣೆ ಮಾದರಿ ಜಾತಕ 1 ಅಂತೇಳಿ ಇದೆ. ಜಾತಕ 1 ಅಂತೇಳಿ ಅವರು 2 ಜಾತಕ ಮಾದರಿ ಜಾತಕವನ್ನು ಕೊಟ್ಟಿದ್ದಾರೆ. ಅದರಲ್ಲಿ 1ನೇ ಜಾತಕ ಮಾಡುವ ಕ್ರಮಗಳನ್ನು ನೋಡುವ. ಇದು ಬೆಳಿಗ್ಗೆ 24ನೇ ತಾರೀಕು ಫೆಬ್ರವರಿ ತಿಂಗಳು 2014, ಉಡುಪಿ ಜನ್ಮಸ್ಥಳ, ಜನ್ಮ ಸಮಯ 11:35 ಬೆಳಿಗ್ಗೆ ಅಂತ. ಜ್ಞೇಯೋತ್ರ ಪ್ರಥಮಂ ಹಿ ಜನ್ಮ ಸಮಯ ಅಂತೇಳಿ ಹೇಳಿದ್ದಾರೆ. ಅದರಿಂದಾಗಿ ಜನ್ಮ ಸಮಯವನ್ನು ಮೊದಲಿಗೆ ತಿಳ್ಕೊಳ್ಬೇಕು. ಇನ್ನು ಜಾತಕ ಮಾಡಬೇಕಾದ್ರೆ ಆ ದಿನದ ದಿವಾಮಾನವನ್ನ ಮತ್ತೆ ರಾತ್ರಿ ಮಾನವನ್ನ ಸರಿಯಾಗಿ ಸಾಮಾನ್ಯ ದಿವಾಮಾನ, ಹಗಲಿನಲ್ಲಿ ಹುಟ್ಟಿದರೆ ದಿವಾಮಾನ ಸರಿಯಾಗಿ ಕಂಡುಹಿಡಿದುಕೊಳ್ಳಬೇಕು. ಅದರಿಂದಾಗಿ ಅವತ್ತು ಸೂರ್ಯೋದಯ ಬರೆದಿದ್ದಾರೆ ಎಷ್ಟು ಗಂಟೆಗೆ ಅಂತ. 6:52 ಬೆಳಿಗ್ಗೆಗೆ ಸೂರ್ಯೋದಯ ಆಗಿದೆ. 6:36 ಸೂರ್ಯ ಅಸ್ತಮಾನ. ನಾವು ನಿನ್ನೆ ನೋಡಿದ ಹಾಗೆ ಸೂರ್ಯ ಅಸ್ತಮಾನದಿಂದ ಸೂರ್ಯ ಉದಯವನ್ನು ತೆಗೆದುಕೊಳ್ಳಬೇಕು, ಕಳೀಬೇಕು. ಸೂರ್ಯ ಅಸ್ತಮಾನವನ್ನು ನಾವು ಇದನ್ನ ರೈಲ್ವೆ ಘಟಿಯ ಹಾಗೆ ಮಾಡಿಕೊಂಡಾಗ 6:36 ಅಂತ ಹೇಳಿದ್ರೆ 18:36 ಅಂತೇಳಿ ಆಗ್ತದೆ. 18:36 6:52 ಕಳಿಬೇಕು. ಹಾಗಿದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಕಳೆದಾಗ 36 ಕಳೆಯುವ. 36 ಕಳೀಲಿಕ್ಕೆ ಬರ್ತದಾ? ಇಲ್ಲ. ಮೊದಲಿಗೆ 6 ಕಳೆಯುವ. 6 ತೆಗೆದ್ರೆ 4 ಅಂತೇಳಿ ಆಯ್ತು. 3 ತೆಗಿಲಿಕ್ಕೆ ಆಗುದಿಲ್ಲ. ಆಗ 1 ಗಂಟೆಯನ್ನ ಈ ಕಡೆ ತರಬೇಕು. ಅಂದ್ರೆ 18 1 ಗಂಟೆಯನ್ನ ಈ ಕಡೆ ತಂದಾಗ 60 ನಿಮಿಷ ಸ್ಥಾನಕ್ಕೆ ತಂದಾಗ 60 ನಿಮಿಷ ಅಂತ ಆಗ್ತದೆ. ಆದ್ರಿಂದಾಗಿ 30 ನಿಮಿಷಕ್ಕೆ 60 ಸೇರಿಸ್ಬೇಕು. ಆಗ 90 ನಿಮಿಷ ಆಯ್ತು. 9 ಆಯ್ತು. ಆಗ 3ಕ್ಕೆ 6 ಸೇರಿಸಿದಾಗ 9 ಆಯ್ತು. 9ರಿಂದ 5 ತೆಗೆದಾಗ ಎಷ್ಟು ಬಂತು? 4 ಬಂತು. ಅದರಿಂದಾಗಿ 44 ನಿಮಿಷ, 44 ಅಂತ ನಿಮಿಷ ಸ್ಥಾನದಲ್ಲಿ ನಮಗೆ 44 ಅಂತ ಬಂತು. ಇನ್ನು 17ರಿಂದ 6 ತೆಗಿಲಿಕ್ಕೆ, ಯಾಕಂದ್ರೆ 18 ಈ ಕಡೆ 1 ಹೋಗಿದೆ. ಅದರಿಂದಾಗಿ 17ರಿಂದ 6 ತೆಗಿಬೇಕು. 17ರಿಂದ 6 ತೆಗೆದಾಗ ಎಷ್ಟಾಗ್ತದೆ? 11 ಆಗ್ತದೆ. ಅದರಿಂದಾಗಿ
ದಿವಾಮಾನವನ್ನು ನಮಗೆ ಗಂಟೆ ಮತ್ತು ನಿಮಿಷಗಳಲ್ಲಿ ಅಂತೇಳಿ ನೋಡಿದಾಗ 11 ಗಂಟೆ 44 ನಿಮಿಷ ಅಂತೇಳಿ ಆಗ್ತದೆ. ಇಷ್ಟರವರೆಗೆ ಎಲ್ಲರಿಗೂ ಅರ್ಥ ಆಯ್ತಾ? ಇಲ್ಲದಿದ್ರೆ ಬೋರ್ಡ್ ಅಲ್ಲಿ ತೋರಿಸ್ತೇನೆ. ಆಗಿದೆ ಗುರು, ಇದಾಗಿದೆ. ಹೌದು, ನಿಮಗೆ ಆಗಿದೆ. ಬಾಕಿಯವರಿಗೆಲ್ಲರಿಗೂ ಅರ್ಥ ಆಗದಿದ್ದವರು ಯಾರಾದ್ರೂ ಇದ್ರೆ ತಿಳಿಸಿ. ಅರ್ಥ ಆದವರು ಆದಿಗಿದೆ ಅಂತ ಹೇಳೋದು ಬೇಡ. ಆಗದಿದ್ರೆ ಮತ್ತೆ ಬೋರ್ಡ್ ಅಲ್ಲಿ ತೋರಿಸ್ತೇನೆ. ಸರಿ, ಅರ್ಥ ಆಗಿದೆ ಅಂತ ತಿಳ್ಕೊಳ್ತೇನೆ. ಹೀಗೆ 11 ಗಂಟೆ 44 ನಿಮಿಷ ಅಂತ ಆಯ್ತು. ಇನ್ನೇನು ಮಾಡ್ಬೇಕು ನಾವು? ನಿನ್ನೆ ಏನು ಮಾಡಿದ್ದು ಅಂತ ಹೇಳಿದ್ರೆ ಇದನ್ನ ದಿವಾಮಾನ ಅಂತ ಹೇಳಿದ್ರೆ ಗಳಿಗೆ ಮತ್ತೆ ವಿಗಳಿಗೆ ಮಾಡ್ಬೇಕು. ಅರ್ಥಾತ್ ಈಗ ಗಂಟೆ ಮತ್ತೆ ನಿಮಿಷಗಳಲ್ಲಿ ಇದೆ, ಇದನ್ನ ಗಳಿಗೆ ವಿಗಳಿಗೆ ಮಾಡ್ಕೊಳ್ಬೇಕು. ಹಾಗಿದ್ರೆ ಈ ಸಂಖ್ಯೆಗೆ 11:44ಕ್ಕೆ 2.5ಯಿಂದ ಗುಣಿಸಿದಾಗ ನಮಗೆ ಗಳಿಗೆ ಮತ್ತೆ ವಿಗಳಿಗೆ ಅಂತೇಳಿ ಆಗ್ತದೆ ದಿವಾಮಾನ. 11:44 2.5ಯಿಂದ ಗುಣಿಸಿದಾದ್ರೆ ನಾವು 2 ಸಲ ಬರ್ಕೊಳ್ಳುವ. ಇಲ್ಲಿ ಬರ್ದಿದ್ದಾರೆ, ಇದನ್ನ 2 ಪಟ್ಟು ಮಾಡಿದಾಗ 11:44 11:44 ಅಂತ 2 ಸಲ ಬರೆಯುವುದು. 11ರ ಅರ್ಧ 5:30 ಗಂಟೆ ಅಂತ ಹೇಳಿದ್ರೆ ಎಷ್ಟು? 5 ಗಂಟೆ 30 ನಿಮಿಷ ಅಂತ ಅದನ್ನು ಬರ್ದಿದ್ದಾರೆ. 44ರ ಅರ್ಧ ಎಷ್ಟು? 22 ನಿಮಿಷ. ಅದರಿಂದಾಗಿ ಅದನ್ನು ಕೂಡ 22 ಅಂತ ಬರೆದಿದ್ದಾರೆ. ಇದೆಲ್ಲವನ್ನ ನಾವು ಸೇರಿಸಿಕೊಂಡಾಗ 44 44 88 ಆಯ್ತು. 88 30 118 ಆಯ್ತು. 118 22 140 ಆಗ್ತದೆ. 140 ಅಂತೇಳಿ ಹೇಳಿದ್ರೆ 160ರಿಂದ ನಾವು ಅದನ್ನ ಭಾಗಿಸಿದಾಗ 62 ಆ ಕಡೆ ಹೋಗ್ತದೆ, ಇಲ್ಲಿ 20 ಉಳಿಯುತ್ತದೆ. 120 62ರಲ್ಲಿ 120 ಆದ್ರಿಂದಾಗಿ 20 ಬರೆಯುದು. 60 ಆ ಕಡೆ ಅಂದ್ರೆ 2 ಆ ಕಡೆ ಹೋಯ್ತು. 2 ಆ ಕಡೆ ಹೋದ್ಮೇಲೆ ಅಲ್ಲಿ ಪ್ಲಸ್ ಮಾಡುವ. 11 11 22 22 5 27 ಪ್ಲಸ್ 2 29 ಆಯ್ತು. ಹಾಗಿದ್ದಾಗ ದಿವಾಮಾನವನ್ನು ನಾವು ಗಳಿಗೆ ಬಿಗಳಿಗೆ ಅಂತೇಳಿ ಮಾಡಿಕೊಂಡಾಗ 29 20 29 ಗಳಿಗೆ 20 ಬಿಗಳಿಗೆ ಅಂತೇಳಿ ಆಯ್ತು. ಇದರಲ್ಲಿ ಏನಾದರೂ ಸಂಶಯ ಉಂಟಾ ಯಾರಿಗಾದ್ರೂ? ಇಲ್ವಲ್ಲ? ಸರಿ, ಮುಂದಕ್ಕೆ. ಹಾಗಿದ್ರೆ ಇದೀಗ ದಿವಾಮಾನವ ಮಾಡಿಕೊಂಡಾಗ ಆಯ್ತು. ಇಲ್ಲಿ ಬರ್ದಿದ್ದಾರೆ ಅದನ್ನೇ 2.5 ಪಟ್ಟು ಮಾಡುವಾಗ 2 ಬಾರಿ ಅದೇ ಸಂಖ್ಯೆಯನ್ನು ಬರೆದು 3ನೇ ಬಾರಿ ಅದರ ಅರ್ಧವನ್ನ ಬರೀಬೇಕು ಅಂತ. ಅಂದ್ರೆ 11:44 2 ಸಲ ಬರೆದು ಮತ್ತೆ ಅದರ ಅರ್ಧವನ್ನ ಅಂತ ಹೇಳಿದ್ರೆ 5:52 ಅಂತೇಳಿ ಆಗ್ತದೆ ಅದರ ಅರ್ಧ. ಅದನ್ನ ಬರೀಬೇಕು ಅಂತ. ಇಲ್ಲಿ ಅಡ್ಡರೇಖೆಯ ಅನಂತರದ ಸ್ಥಾನಕ್ಕೆ ಅಡ್ಡರೇಖೆ ಇನ್ನೊಂದು ಕಡೆ ಸಂಖ್ಯೆಯನ್ನು ತೆಗೆದುಕೊಳ್ಳುವಾಗ 60ರ ಪದ್ಧತಿಯನ್ನು ಅನುಸರಿಸಬೇಕು ಅಂತೇಳಿ ಹೇಳಿದ್ರೆ ನಾವು 18 ಈಗ ನಾವು ಉದಾಹರಣೆಗೆ ಇಲ್ಲಿ 18ರಿಂದ ತೆಗಿಲಿಕ್ಕೆ ಬಂತು. ಹಿಂದೆ 18ರಿಂದ 6 ಅಂತ, ಆಗ 36 ಹೋಗುದಿಲ್ಲ. ಆಗ 18ರಿಂದ ಒಂದು ಸಂಖ್ಯೆಯನ್ನು ಆ ಕಡೆ ತಗೊಂಡು ಹೋಗಿದ್ದೇವೆ. ಆಗ ಅಲ್ಲಿಗೆ 60 ಉಂಟು, ಅದನ್ನ ಇಲ್ಲಿ ಬರ್ದಿಯಾರಷ್ಟೇ. ಹಿಂದಿನ ಗಣಿತದಲ್ಲಿ ಸೂರ್ಯಾಸ್ತದಿಂದ ಉದಯವನ್ನು ಕಳೆಯುವ 36ರಿಂದ 52 ಕಳೆಯಲು ಬಾರದೇ ಇರುವುದರಿಂದ 36ಕ್ಕೆ 60 ಸೇರಿಸಿ 96ರಿಂದ 52 ಕಳೆದು 44 ಎಂದು ಬರೆದಿದೆ. ಮುಂದೆ 18ರಿಂದ 6 ಕಳೆಯುವಲ್ಲಿ 17ರಿಂದ 6 ಕಳೆದು 11 ಅಂತ ಹೇಳಿ ಬರೆದಿದೆ. ಇದೇ ಕ್ರಮ ಗಳಿಗೆ ವಿಗಳಿಗೆ ವಿಷಯದಲ್ಲಿ ಕೂಡ ಮಾಡಿಕೊಳ್ಬೇಕು ಅಂತೇಳಿ ಇರುವಂತದ್ದು. ಇನ್ನು ಪೂರ್ಣ ದಿನಮಾನಂ, ಇದರಿಂದ ನಮಗೆ ರಾತ್ರಿ ಮಾನೆಯನ್ನು ಕಂಡುಹಿಡಿಯುವುದು. ಪೂರ್ಣ ದಿನಮಾನ ಎಷ್ಟು? 60 ಗಳಿಗೆ. 60 ಗಳಿಗೆಯಿಂದ 29 ಗಳಿಗೆ 20 ವಿಗಳಿಗೆಯನ್ನ ತೆಗೆದಾಗ ಎಷ್ಟು ಬರ್ತದೋ ಅದು ರಾತ್ರಿ ಮಾನ ಅಂತೇಳಿ ಅರ್ಥ. 60ರಿಂದ 00ಯಿಂದ 20 ತೆಗಿಲಿಕ್ಕೆ ಆಗುದಿಲ್ಲ, ಒಂದು ಈ ಕಡೆ ಬರ್ಬೇಕು. 59 60 ಅಂತೇಳಿ ಆಯ್ತು. 60ರಿಂದ 20 ತೆಗೆದ್ರೆ 40 ಉಳಿಯಿತು. ಇಲ್ಲಿ 59 ಉಳಿಯಿತು. 59ರಿಂದ 29 ತೆಗೆದ್ರೆ 30 ಉಳಿಯುತ್ತದೆ. ಅರ್ಥಾತ್ ರಾತ್ರಿ ಮಾನ 30 ಗಳಿಗೆ 40 ವಿಗಳಿಗೆ ಅಂತೇಳಿ ಆಗ್ತದೆ. ಇದಿಷ್ಟ ಅರ್ಥ ಆಯ್ತಲ್ಲ ನಿನ್ನೆ ನೋಡಿದ ವಿಷಯ?
ಇದು ಯಾರಿಗಾದ್ರೂ ಅರ್ಥ ಆಗದಿದ್ರೆ ತಿಳಿಸಿ, ಮತ್ತೆ ಅರ್ಥ ಆಗದೇ ಇದ್ರೆ ಪುನಃ ಯಾವುದು ಅರ್ಥ ಆಗುದಿಲ್ಲ. ಇದರಿಂದಾಗಿ ಅದರಲ್ಲಿ ದಾಕ್ಷಿಣ್ಯ ಮಾಡಬೇಡಿ. ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಅರ್ಥ ಆಗಿಲ್ಲ ಅಂತ ಹೇಳಿ, ಆಯ್ತಾ? ಸರಿ, ಹಾಗಿದ್ರೆ ಇನ್ನು ಉದಯಾದಿ ಘಟಿ ಸಾಧನಕ್ಕೆ ಹೋಗುವ. ಉದಯಾದಿ ಘಟಿ ಅಂತೇಳಿ ಮೊದಲಿಗೆ ಸಾಧನೆ ಮಾಡಿಕೊಳ್ಳಬೇಕು ನಾವು. ಸೂರ್ಯೋದಯ ಕಾಲದಿಂದ ಜನ್ಮ ಕಾಲದ ತನಕ ಇರುವ ಗಂಟೆ ನಿಮಿಷಗಳ ಅಂತರವನ್ನ ಗಳಿಗೆ ವಿಗಳಿಗೆಗಳನ್ನಾಗಿ ಪರಿವರ್ತಿಸಿದಾಗ ಉದಯಾದಿ ಘಟಿಗಳಾಗುತ್ತದೆ. ಅಂದ್ರೆ ಈಗ ಸೂರ್ಯ ಜನ್ಮ ಕಾಲ ಯಾವುದು ಅಂತ ನೋಡಿಕೊಳ್ಳಬೇಕು. ಜನ್ಮ ಕಾಲದಿಂದ ಸೂರ್ಯೋದಯವನ್ನ ತೆಗಿಬೇಕು. ಆ ಜನ್ಮ ಕಾಲ ಯಾವುದು? ನಮಗೆ 11:35 ಬೆಳಿಗ್ಗೆ ಮಗು ಹುಟ್ಟಿದ್ದು. ಅದರಿಂದಾಗಿ ಸೂರ್ಯೋದಯ ಅವತ್ತು ನಮಗೆ 6:52 ಸೂರ್ಯೋದಯ ಇದ್ದದ್ದು. ಅದನ್ನು ತೆಗೆದಾಗ ಎಷ್ಟು ಬರ್ತದೆ ಅಂತ ನೋಡಿದ್ರೆ 35 ನಿಮಿಷದಿಂದ 52 ನಿಮಿಷವನ್ನ ತೆಗಿಲಿಕ್ಕೆ ಆಗುದಿಲ್ಲ. ಅದಕ್ಕೋಸ್ಕರ 11ರಿಂದ 1 ಈ ಕಡೆ ತರಬೇಕು. ಆಗ 35ಕ್ಕೆ 60 ಸೇರಿಸಿದಾಗ 95 ಆಯ್ತು. 95ರಿಂದ 52 ತೆಗೆದ್ರೆ 43 ಅಂತೇಳಿ, ಅಂದ್ರೆ 5ರಿಂದ 2 ತೆಗೆದ್ರೆ 3, 9ರಿಂದ 5 ತೆಗೆದ್ರೆ 4, ಅರ್ಥಾತ್ 43 ನಿಮಿಷ ಅಂತ ಆಯ್ತು. ಇಲ್ಲಿ 11ರಿಂದ 1 ಆ ಕಡೆ ಹೋಗಿದೆ, ಆದ್ರಿಂದಾಗಿ ಇಲ್ಲಿ 10ರಿಂದ 6 ತೆಗಿಬೇಕು. 10 ಗಂಟೆಯಿಂದ 6 ಗಂಟೆ ತೆಗೆದ್ರೆ 4 ಗಂಟೆ ಅಂತ ಆಗ್ತದೆ. ಹಾಗೆ ಉತ್ತರ ನಮಗೆ 4:43 ನಿಮಿಷ ಅಂತೇಳಿ ಆಯ್ತು. ಇದು ನಮಗೆ ಉದಯಾದಿ ಘಟಿ ಅಲ್ಲ, ಇದು ಉದಯಾದಿ ಗಂಟೆ ಮತ್ತೆ ನಿಮಿಷಗಳಲ್ಲಿ ಉದಯಾದಿ ಅಂತೇಳಿ ಆಯ್ತು. ಇದನ್ನ 2ವರೆಯಿಂದ ಗುಣಿಸಿದಾಗ ನಮಗೆ ಉದಯಾದಿ ಘಟಿ ಅಂತೇಳಿ ಆಗ್ತದೆ. ಉತ್ತರ ಬಂದದ್ದು 4:43, ಅದನ್ನು 2ವರೆಯಿಂದ ಗುಣಿಸ್ಬೇಕು. ಹಾಗಿದ್ರೆ 4:43 2 ಸಲ ಬರೀಬೇಕು. 4:43 ಅಂತ 2 ಸಲ ಬರೆದ ಮೇಲೆ 43ರ ಅರ್ಧ 21:30, ಮತ್ತೆ 4ರ ಅರ್ಧ 2, ಅದರಿಂದಾಗಿ ಅಂದ್ರೆ 21ವರೆ ಆಗ್ತದೆ. 43ರ ಅರ್ಧ 21ವರೆ ಅಂತ ಹೇಳಿದ್ರೆ 21:30 ಅಂತೇಳಿ ಆಗ್ತದೆ. ಗಳಿಗೆ ಅಷ್ಟನ್ನು ಮಾಡಿಕೊಳ್ಳಬೇಕು. ಅದರಲ್ಲಿ ಅರೆಯನ್ನ ಬಿಟ್ಟು ಬಿಡುವ, ತೊಂದರೆ ಇಲ್ಲ. ಅದು ಯಾವತ್ತು ಸಮಸ್ಯೆ ಕೊಡುವುದಿಲ್ಲ. ಅನುವಿಘಟಿಕ ಅಂತೇಳಿ ಅದನ್ನ ಕರೀತಾರೆ. ಅದನ್ನ ಸೌಲಭ್ಯಕ್ಕೋಸ್ಕರ ಅಂತೇಳಿ ಮುಂದಕ್ಕೆ ಬಿಡ್ತಾರೆ ಕೂಡ. ನಮಗೆ ಹೆಚ್ಚು ಲೆಕ್ಕಾಚಾರದಲ್ಲಿ ಅನುವಿಘಟಿಕೆಗಳ ವ್ಯವಸ್ಥೆಗಳು ಬೇಕಾಗಿರೋದಿಲ್ಲ. 2:21 ಅಂತ ಬರೆಯುದು. ಈ 4:43 2 ಸಲ ಮಾಡಿ 43 86 ಆಯ್ತು. 86 21 107 ಆಯ್ತು. 107 ನಾವು ಕೆಳಗಡೆ 107 ಅಂತ ಬರೆಯುವುದಿಲ್ಲ. 107 60 ತೆಗೆದಾಗ 47 ಉಳಿತದೆ. 47 ಬರೀತೇವೆ, 1 ಆ ಕಡೆ ಹೋಗ್ತದೆ. ಇನ್ನು 4 4 8 2 10 ಆಗ್ತದೆ. ಪ್ಲಸ್ ಈ ಕಡೆಯಿಂದ ಬಂದ 1 11 47 ಅಂತೇಳಿ ಆಗ್ತದೆ. ಅಂದ್ರೆ ಉದಯಾದಿ ಘಟಿ 11 ಘಟಿ 47 ವಿಘಟಿ ಅಂತೇಳಿ ಆಗ್ತದೆ. ಇಲ್ಲಿ ಉದಯಾದಿ ಘಟಿಯಲ್ಲಿರುವ 30 ಅನುವಿಘಟಿಕೆಗಳನ್ನ ಸೌಲಭ್ಯಕ್ಕೋಸ್ಕರ ಬಿಡಲಾಗಿದೆ ಅಂತ ಬರೆದಿದ್ದಾರೆ. ಅಂದ್ರೆ ಆ 30 ವಿಘಟಿ ಬೇಡ. 11:40 ಮುಂದೆ ಉದಯಾದಿ ಘಟಿಯಾಗಿ ಉಪಯೋಗಿಸಲಾಗುವುದು. ದಿವಾಮಾನದಲ್ಲಿ ಈ ರೀತಿ ಬಂದರೆ ಅದನ್ನು ರಾತ್ರಿಮಾನಕ್ಕೆ ಅಥವಾ ದಿವಾಮಾನಕ್ಕೆ ಪೂರ್ಣವಾಗಿ ತೆಗೆದುಕೊಳ್ಳಬೇಕು. ದಿವಾಮಾನದಲ್ಲಿ ಈ ರೀತಿಯಲ್ಲಿ ಬಂದಾಗ 1 ಅಂತೇಳಿ ಅದನ್ನ ಪೂರ್ಣವಾಗಿ ತೆಗೆದುಕೊಳ್ಳಲಿಕ್ಕೆ ಬರ್ತದೆ. ಅರ್ಧವನ್ನು 1 ಮಾಡಿಕೊಂಡು ನಾನು ನಿನ್ನೆ ಹೇಳಿದ್ನಲ್ಲ, ಬೇಕಾದ್ರೆ 1 ಸೇರಿಸುದು, ಬೇಡದಿದ್ರೆ ಬಿಡುದು, ಹಾಗೆ ಅಂತ ವ್ಯವಸ್ಥೆ ಮಾಡಿಕೊಳ್ಳಬಹುದು. ಯಾವ್ದಕ್ಕಾದ್ರೂ 1ಕ್ಕೆ ನಾವು ಅದನ್ನ ಪೂರ್ಣವಾಗಿ ತೆಗೆದುಕೊಳ್ಬೇಕು. ಒಂದು ರಾತ್ರಿಮಾನಕ್ಕೆ 1 ಅಂತ ಸೇರಿಸಬೇಕು, ಇಲ್ಲ ದಿವಾಮಾನಕ್ಕೆ 1 ಅಂತ ಸೇರಿಸಬೇಕು. ಇನ್ನು ನಕ್ಷತ್ರಾನಯನ. ಸೂರ್ಯೋದಯ ಕಾಲದಲ್ಲಿ ಚಂದ್ರನಿರುವ ನಕ್ಷತ್ರವೇ ನಿತ್ಯ ನಕ್ಷತ್ರ, ಸೂರ್ಯನಿರುವ ನಕ್ಷತ್ರವೇ ಮಹಾನಕ್ಷತ್ರ. ಈ ಮಳೆ ನಕ್ಷತ್ರವೂ ಇದೆ ನಮಗೆ, ಆರ್ದ್ರ ಮಳೆ ಅಥವಾ ಸ್ವಾತಿ ಮಳೆ ಅಂತ ಹೇಳಿ ಹೇಳ್ತಾವಲ್ಲ, ಅದು ಮಹಾನಕ್ಷತ್ರಕ್ಕೂ ಮಳೆಗೂ ಸಂಬಂಧ. ಸೂರ್ಯ ಯಾವ ನಕ್ಷತ್ರದಲ್ಲಿ ಇರ್ತಾನೆ, ಸೂರ್ಯಗ್ರಹ, ಆ ನಕ್ಷತ್ರ ಮಳೆಯ ನಕ್ಷತ್ರವೂ ಹೌದು. ಮತ್ತೆ ನಿತ್ಯ ನಕ್ಷತ್ರ ಅಂತ ಹೇಳಿದ್ರೆ ಚಂದ್ರನಿರುವ ನಕ್ಷತ್ರ. ಇವತ್ತು ನಾವು ಮಗು ಹುಟ್ಟಿದಾಗ ಯಾವ ನಕ್ಷತ್ರ ಅಂತದ್ದು ಚಂದ್ರನಿಗೆ ಸಂಬಂಧಪಟ್ಟಾಗಿ ಇರುವಂತ ವ್ಯವಸ್ಥೆ.
ಪ್ರಸ್ತುತ ಚಂದ್ರನಿರುವ ನಕ್ಷತ್ರ ಅಪೇಕ್ಷಿತವಾಗಿದೆ. ಜನ್ಮಕಾಲದಲ್ಲಿ ಚಂದ್ರ ಯಾವ ನಕ್ಷತ್ರದಲ್ಲಿ ಸ್ಥಿತನಾಗಿರುತ್ತಾನೋ ಅದೇ ಜನ್ಮ ನಕ್ಷತ್ರ, ಆ ರಾಶಿಯೇ ಜನ್ಮ ರಾಶಿ. ಉದಯಾದಿ ಘಟಿಯನ್ನಾಶ್ರಯಿಸಿ ಜನ್ಮ ನಕ್ಷತ್ರವನ್ನ ತಿಳಿಯಬೇಕು. ಜನ್ಮಕಾಲಕ್ಕಿರುವ ನಕ್ಷತ್ರ ಒಟ್ಟು ವ್ಯಾಪಿಸಿರುವ ಘಟಿ ವಿಘಟಿ ರೂಪಕಾಲವೇ ಪರಮಘಟಿ ಎಂದು, ಜನ್ಮಕಾಲಕ್ಕೆ ಆ ನಕ್ಷತ್ರದಲ್ಲಿ ಕಳೆದ ಘಟಿ ವಿಘಟಿಗಳೇ ಸಂದ ಘಟಿಕೆಗಳೆಂದು, ಜನನ ಕಾಲದ ನಂತರ ಆ ನಕ್ಷತ್ರದಲ್ಲಿ ಉಳಿಯುವ ಘಟಿ ವಿಘಟಿಗಳೇ ಶಿಷ್ಟ ಘಟಿಕೆಗಳೆಂದು ವ್ಯವಹಾರ. ಇದು ಮುಂದಕ್ಕೆ ನೋಡುವ, ಇದೀಗ ಪಕ್ಕ ಅರ್ಥ ಆಗ್ಲಿಕ್ಕಿಲ್ಲ. ಈ ನಕ್ಷತ್ರಾನಯನವನ್ನು ನೋಡ್ಬೇಕಾದ್ರೆ ಒಂದು ಕೆಲಸ ಮಾಡಿಕೊಂಡ್ರೆ, ನಕ್ಷತ್ರ ತಿಥಿ ಯೋಗ ಮತ್ತೆ ಕರ್ಣ ಇದರ ಲೆಕ್ಕಾಚಾರವನ್ನೊಂದು ಮಾಡಿಕೊಳ್ಳು. ಅದನ್ನು ಹೇಗೆ ಕಂಡು ಹಿಡಿಯುವುದು ಅಂತ ಹೇಳುವಂಥದ್ದು ನಮಗೆ ಅರ್ಥ ಆದ್ರೆ ಈ ಪಾಠಗಳು ಬೇಗ ಬೇಗ ಅರ್ಥ ಆಗ್ಲಿಕ್ಕೆ ಅನುಕೂಲ ಆಗ್ತದೆ. ಅದರಿಂದಾಗಿ ಅದರ ಬಗ್ಗೆ ನೋಡುವ. ಈಗ ನಿಮ್ಮಲ್ಲಿ ಪಂಚಾಂಗಗಳಿದೆಯಾ ಯಾರ ಹತ್ರ ಆದ್ರೂ? ಇಲ್ಲದಿದ್ರೆ ನನ್ನ ಹತ್ರ ಇದೆ. ಈಗ ನಮಗೆ ಪ್ರೆಸೆಂಟ್ ಪಂಚಾಂಗಗಳಲ್ಲಿ ಸ್ಫುಟಗಳನ್ನ ಬರೆದಿರ್ತಾರೆ. ಹೀಗೆ ಶುರು ಮಾಡಿದ್ರೆ ಅರ್ಧ ಆಗ್ತದ, ಒಂದು ಸ್ವಲ್ಪ ಲೇಟ್ ಆಗ್ಬೋದು. ಶುರು ಮಾಡುವ, ನಕ್ಷತ್ರ ಶುರು ಮಾಡುವ. ಇದೆ ಆಚಾರ್ಯ. ಅದರಲ್ಲಿ ಸ್ಫುಟಗಳನ್ನ ಬರೆದಿರ್ತಾರೆ. ಬೇರೆ ಬೇರೆ ಪಂಚಾಂಗಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬರೆದಿರ್ತಾರೆ. ಒಂದು ನಿಮಿಷ. ಇವತ್ತು ನಮಗೆ ಆಗಸ್ಟ್ 16. ಇಲ್ಲಿ ಸೆಪ್ಟೆಂಬರ್ ಆಗಸ್ಟ್ ತಿಂಗಳಿನಲ್ಲಿದ್ದೇವೆ. ಆಗಸ್ಟ್ ತಿಂಗಳಿನಲ್ಲಿ ಇವತ್ತು ನಮಗೆ ಡೇಟ್ 16 ಶುಕ್ರವಾರ. ಸೂರ್ಯ ಸ್ಫುಟವನ್ನ 3/29/25 ಅಂತ ಬರೆದಿದ್ದಾರೆ. ಕಾಣಿಸ್ತಾ ಇದೆಯಾ? 16 ಶುಕ್ರವಾರ 3/29/25 ಅಂತ ಸೂರ್ಯ ಸ್ಫುಟ ಇದೆ. ಇಲ್ಲಿ ಮೇಲ್ಗಡೆ ರವಿ ಅಂತ ಹೇಳಿದೆ, ಅದರ ಕೆಳಗಡೆ 3/29/25 ಅಂತ. ಅದರ ನಂತರ ಚಂದ್ರ ಸ್ಫುಟ 8/9/14 ಅಂತ ಹೇಳಿದೆ. 46 ಅಂತ ಹೇಳುವಂಥದ್ದು ವಿಕಲೆ, ಅದು ಬೇಕು ಅಂತಿಲ್ಲ, ಅದನ್ನು ಬಿಟ್ಟು ಬಿಡುವ. 8/9/14 ಅಂತ ಹೇಳಿದೆ. ಇದು ಚಂದ್ರನ ಸ್ಫುಟ. ಚಂದ್ರನ ಸ್ಫುಟ ಇದು ಬೆಳಿಗ್ಗೆ 5:30ಕ್ಕೆ ಬೆಳಿಗ್ಗೆ ಇರುವಂತದ್ದು. ಅದನ್ನು ನಾವು ಮಾಡುವ, ಲೆಕ್ಕಾಚಾರ ಮಾಡುವ, ಆಗ ನಮಗೆ ಗೊತ್ತಾಗ್ತದೆ. ಚಂದ್ರ ಸ್ಫುಟ ಎಷ್ಟಿತ್ತಾಗ ಅಲ್ಲಿ 8/9/14 ಅಂತ ಹೇಳಿ ಅಲ್ವಾ? ಹೌದು ಸರ್. ಸ್ಫುಟ ಅಂದ್ರಿ ಈಗ ಬೋರ್ಡ್ ಕಾಣಿಸ್ತಾ ಇದೆಯಲ್ಲ, ಚಂದ್ರ ಸ್ಫುಟ 8/9/14. ಇದು ಚಂದ್ರನ ಸ್ಫುಟ. ಸ್ಫುಟವನ್ನು ನೋಡ್ಲಿಕ್ಕೆ ಗೊತ್ತಿರ್ಬೇಕಾಗ್ತದೆ. ಪಂಚದಲ್ಲಿ ಗ್ರಹರ ಸ್ಫುಟಗಳನ್ನು ನೋಡುವಂಥದ್ದು ಗೊತ್ತಿರ್ಬೇಕಾಗ್ತದೆ. ಚಂದ್ರ ಸ್ಫುಟ, ಚಂದ್ರ ಸ್ಫುಟವನ್ನ ಎಲ್ಲವನ್ನು ಕೂಡ ನಾವು ಕಲೆ ಮಾಡಿಕೊಳ್ಳಬೇಕಾಗ್ತದೆ. ಅಂದ್ರೆ ಇದು ರಾಶಿ, ಇದು ಡಿಗ್ರಿ, ಇದು ಕಲೆ ಅಂತ. ಇದು ರಾಶಿ, ಡಿಗ್ರಿ ಅಥವಾ ಅಂಶ ಅಥವಾ ಇದಕ್ಕೆ ಭಾಗ ಅಂತ ಕರೀತಾರೆ. ಇದು ಕಲೆ ಅಂತ ವ್ಯವಸ್ಥೆ. ಇದನ್ನೆಲ್ಲವನ್ನು ಕೂಡ ಕಲೆ ಮಾಡಿಕೊಳ್ಬೇಕು ಅಂತೇಳಿ ಆದ್ರೆ ಕಲಾಸ್ಥಾನದಲ್ಲಿ 14 ಬರಿಬೇಕು. 14ಅನ್ನ ಕಲೆ ಮಾಡುವ ಅವಶ್ಯಕತೆ ಇರುವುದಿಲ್ಲ, ಯಾಕಂದ್ರೆ 14 ಇದೆ ಅಲ್ವಾ. ಇನ್ನು ಇಲ್ಲಿ 9 ಅಂತ ಹೇಳುವಂತದ್ದನ್ನು ನಮಗೆ ಮೊದಲಿಗೆ ರಾಶಿಯನ್ನ ಡಿಗ್ರಿ ಮಾಡಿಕೊಂಡು ಡಿಗ್ರಿಯನ್ನ ಕಲೆ ಮಾಡಿಕೊಳ್ಳುವಂತ ವ್ಯವಸ್ಥೆ. ರಾಶಿಯನ್ನ ಡಿಗ್ರಿಗೆ ಸ್ಥಾನಕ್ಕೆ ಮಾಡಿದಾಗ ಒಂದು ರಾಶಿ ಅಂತ ಹೇಳಿದ್ರೆ ಎಷ್ಟು ಡಿಗ್ರಿ? 30 ಡಿಗ್ರಿ. 30 ಡಿಗ್ರಿ.
ಹಾಗಿದ್ರೆ 8 ಇಂಟು 30 ಮಾಡ್ಬೇಕು. 8 ಮೂರ್ಲಿ 24 240. 240 ಆಯ್ತು. 8 24 ಈ 0 ಇಲ್ಲಿ ಬಂತು. ಆದ್ರಿಂದಾಗಿ 30 8ರಿಂದ ಗುಣಿಸಿದಾಗ 240 ಆಯ್ತು. ಹಾಗಾದ್ರೆ ಡಿಗ್ರಿ ಸ್ಥಾನದಲ್ಲಿ 240 ಬಂತು. ಪ್ಲಸ್ ಇಲ್ಲಿ 9 ಇದೆಯಲ್ಲ, ಅದನ್ನು ಸೇರಿಸ್ಕೊಳ್ಳೋದು. 249 ಆಯ್ತು. ಮೊದಲಿಗೆ ರಾಶಿಯನ್ನು ಡಿಗ್ರಿ ಮಾಡುದು. ಡಿಗ್ರಿ ಮಾಡಿಕೊಂಡಾಗ 249, 8 ರಾಶಿಯಿಂದ ಬಂದಾಗ 240 ಡಿಗ್ರಿ, ಪ್ಲಸ್ ಇಲ್ಲಿಗೆ ತಂದಾಗ ಅದನ್ನು 240 ಪ್ಲಸ್ ಇಲ್ಲಿ 9 ಇರುವುದರಿಂದಾಗಿ ಅದನ್ನು ಸೇರಿಸಿಕೊಂಡಾಗ 249 ಆಯ್ತು. ಈ 249 ಕಲೆ ಮಾಡಿಕೊಡುದು. 1 ಡಿಗ್ರಿ ಅಂತ ಹೇಳಿದ್ರೆ ಎಷ್ಟು ಕಲೆ? 60 ಕಲೆ. 1 ಡಿಗ್ರಿ ಅಂತ ಹೇಳಿದ್ರೆ 60 ಕಲೆ. ಅದರಿಂದಾಗಿ ಇದಕ್ಕೆ ಏನ್ ಮಾಡ್ಬೇಕು ಈಗ ನಾವು? 249ಕ್ಕೆ 60ರಿಂದ ಗುಣಿಸಿದಾಗ ನಮಗೆ ಕಲೆ ಎಷ್ಟು ಅಂತ ಇದು ಗೊತ್ತಾಗ್ತದೆ. 60ರನ್ನು 9 ಈಗ ಇದನ್ನು 0 ಪಕ್ಕಕ್ಕೆ ಇಡುವ. 0ಗೆ 0 ಹಾಕುವ. 6 9 54, 6 4 24 ಪ್ಲಸ್ 5 29, ಕೈಯಲ್ಲಿ 2 ಆಯ್ತು. 6 2 12 ಪ್ಲಸ್ 2 14. 14,940 ಆಯ್ತು. 60ನ್ನ 249ರಿಂದ ಇಂಟು ಮಾಡಿದಾಗ 14,940 ಪ್ಲಸ್ ಇಲ್ಲಿ 14 ಕಲೆ ಇರುವುದರಿಂದಾಗಿ ಅದನ್ನ ಸೇರಿಸಿಕೊಂಡಾಗ 54 ಅಂತೇಳಿ ಆಗ್ತದೆ. ಇಲ್ಲಿ ಬೇಡ, 14,954 ಅಂತೇಳಿ ಆಯ್ತು. ಈ 14,954 ಅಂತೇಳಿ ಹೇಳುವಂತದ್ದು ಇದರ ಎಲ್ಲ ಕಲೆ ಎಲ್ಲವನ್ನು ಕಲೆ ಮಾಡಿಕೊಳ್ಳುವುದು ಅಂತೇಳಿ ಹೇಳಿದ್ರೆ 14,954 ಆಯ್ತು. ಇನ್ನು ಈ 14,954 ನಮಗೆ 800ರಿಂದ ಭಾಗಿಸ್ಬೇಕು. 800ರಿಂದ ಭಾಗಿಸುವುದು ಯಾಕೆ ಅಂತೇಳಿ ಹೇಳಿದ್ರೆ, ಒಂದು ನಕ್ಷತ್ರ ಅಂತ ಹೇಳಿದ್ರೆ ಎಷ್ಟು ಪ್ರಮಾಣ? ಹಿಂದೆ ಒಂದ್ಸಲ ಹೇಳಿದ್ದೇವೆ. 13 ಡಿಗ್ರಿ 20 ಕಲೆ ಒಂದು ನಕ್ಷತ್ರದ ಪೂರ್ಣ ಪ್ರಮಾಣ. 13 ಡಿಗ್ರಿ 20 ಕಲೆಯನ್ನು ನಾವು ಎಲ್ಲವನ್ನು ಕಲೆ ಮಾಡಿಕೊಳ್ಳುವುದಾದ್ರೆ ಎಷ್ಟಾಗ್ತದೆ? ಕಲೆಯ ಸ್ಥಾನದಲ್ಲಿ 20 ಉಂಟು ಅಲ್ವಾ? 13ಅನ್ನ 60ರಿಂದ ಗುಣಿಸಿದಾಗ 13 ಇಂಟು 60 ಮಾಡ್ಬೇಕು. ಆಗ ನಮಗೆ ಒಂದು ನಕ್ಷತ್ರದ ಪೂರ್ಣ ಕಲಾ ಪ್ರಮಾಣ ಎಷ್ಟು ಅಂತ ಸಿಗ್ತದೆ. 60 ಎಷ್ಟಾಗ್ತದೆ? 0ಗೆ 0 ಇಲ್ಲಿ 6 3 18 ಕೈಯಲ್ಲಿ 1, 6 1 6 1 7 ಅಂದ್ರೆ 780 ಪ್ಲಸ್ 20, ಅದರಿಂದಾಗಿ ಎಷ್ಟಾಯ್ತು? 800 ಅಂತ ಆಯ್ತು. ಒಂದು ನಕ್ಷತ್ರದ ಪೂರ್ಣ ಕಲಾ ಪ್ರಮಾಣ ಎಷ್ಟು ಅಂತೇಳಿ ಹೇಳಿದ್ರೆ 800. ನಕ್ಷತ್ರದ ಪ್ರಮಾಣ ಅಂತ ಹೇಳಿದ್ರೆ 13 ಡಿಗ್ರಿ 20 ಕಲೆ. ಒಂದು ನಕ್ಷತ್ರ 13 ಡಿಗ್ರಿ 20 ಕಲೆ ಅಂತೇಳಿ ಅದರ ಪ್ರಮಾಣ. ಹಾಗಿದ್ದಾಗ ನಮಗೆ ಅದಕ್ಕೋಸ್ಕರ ಒಂದು ನಕ್ಷತ್ರದ 800 ಪೂರ್ಣ ಕಲಾ ಪ್ರಮಾಣ ನಮಗೆ ಎಷ್ಟು ಅಂದ್ರೆ 800. ಆದ್ರಿಂದಾಗಿ ಈ ಸಂಖ್ಯೆಗೆ ನಮಗೇನು ಕಲೆ ಅಂತ ಬಂದಿದೆ, ಈ ಸಂಖ್ಯೆಗೆ 800ರಿಂದ ಭಾಗಿಸಿದಾಗ ನಕ್ಷತ್ರ ಯಾವುದು ಅಂತ ನಮಗೆ ಸಿಗ್ತದೆ. ಇವತ್ತಿನ ನಕ್ಷತ್ರ ಯಾವುದು, ಬೆಳಿಗ್ಗೆ 5ವರೆಗೆ ಯಾವ ನಕ್ಷತ್ರ ಇತ್ತು ಅಂತ ಸಿಗ್ತದೆ. ಅದನ್ನ ನೋಡುವ. 800ರಿಂದ 800ರಿಂದ ಭಾಗಿಸ್ಬೇಕು. 800 ಎಷ್ಟ್ಲಿ 149, 3 ಸಂಖ್ಯೆ ತಗೊಳ್ಳಿಕ್ಕೆ ಆಗುದಿಲ್ಲ, 4 ಸಂಖ್ಯೆ ತಗೊಳ್ಳುವ. 800 ಎಷ್ಟ್ಲಿ 1495 ಅಂತ ಹೇಳಿದ್ರೆ 800 ಒಂದ್ಲಿ ಹೋಗ್ತದೆ ಇಷ್ಟು. ಇನ್ನು ಎಷ್ಟು ಉಳಿತದೆ ನಮಗೆ? 5ರಲ್ಲಿ 5 ಉಳಿತದೆ, ಇಲ್ಲಿ 9 ಉಳಿತದೆ. 14ರಿಂದ 8 ತೆಗೆದ್ರೆ 6 ಉಳಿತದೆ ಅಲ್ವಾ? 695 ಉಳಿತು. ಇನ್ನು ಈ ಸಂಖ್ಯೆಯನ್ನು ತಗೊಂಡೆ 6,954. ಎಷ್ಟು ಸಲ ಹೋಗ್ತದೆ? 8 8 64, 6,400. ಇಲ್ಲಿ ಈಗ ಉಳಿದದ್ದು 5 5 4 ಉಳಿತು ನಮಗೆ ಅಲ್ವಾ? ಇದಿಷ್ಟು ಶೇಷ. ಇದು ಹಾಗೆ ಇರಲಿ. ಈಗ 18 ಅಂತೇಳಿ ಹೇಳಿದ್ರೆ
ಇದಿಷ್ಟು ಶೇಷ ಆದ್ರಿಂದಾಗಿ 19ನೇ ನಕ್ಷತ್ರ ಆಗಿರ್ತದೆ ಇವತ್ತಿನದ್ದು. 19ನೇ ನಕ್ಷತ್ರ ಯಾವುದು? ಮೂಲ ನಕ್ಷತ್ರ. ಅಶ್ವಿನಿ, ಭರಣಿ, ಕೃತಿಕ, ರೋಹಿಣಿ, ಮೃಗಶಿರ, ಆರ್ದ್ರ, ಪುನರ್ವಸು, ಪುಷ್ಯ ಲೆಕ್ಕ ಹಾಕ್ಬೇಕು ನಮಗೆ. ಹಾಗೆ ಲೆಕ್ಕ ಹಾಕಿ ಮೂಲ ಅಂತ ಹೇಳ್ಬೇಕು, ಪಕ್ಕ ಹೇಳ್ಬಾರ್ದು. ಸರಿ, ಮೂಲ ನಕ್ಷತ್ರ ಸರಿಯಾದ ಉತ್ತರ. ಇವತ್ತು ಬೆಳಿಗ್ಗೆ 5 ಮೂಲ ನಕ್ಷತ್ರ, ಆ ನಕ್ಷತ್ರ ಕಂಡುಹಿಡಿಯುವಂತ ಕ್ರಮ ಈ ರೀತಿಯಲ್ಲಿ ಇರುವಂತದ್ದು. ಇನ್ನೊಂದು ಬೇಕಾದ್ರೆ ಕಂಡುಹಿಡಿಯುವ, ಯಾವತ್ತಿದಾದ್ರೂ ನೀವೊಂದು ಚಂದ್ರಸ್ಫುಟ ಹೇಳಿ, ಯಾರ ಹತ್ರ ಪಂಚಾಂಗ ಇದ್ರೆ. ಯಾವ್ದಾದ್ರು ಒಂದು ಚಂದ್ರಸ್ಫುಟ ಹೇಳಿ. ಸರ್ ಸರ್ ನಾಳೆ ಹೇಳ್ತೀನಿ. 8:22 ನಾಳೆ 58. ಗೊತ್ತಾಗ್ತದೆ ನಮ್ಗೆ. ನಾಳೆದ್ದೇ ಈಗ ಪುನಃ ಮೂಲ ಆದ್ಮೇಲೆ ಪೂರ್ವಷಾಢ ಅಂತ ಗೊತ್ತಾಗ್ತದೆ. ಯಾವತ್ತಾದ್ರೂ ಒಂದು ಹಳೆಯದ್ದೇ ಹೇಳಿ. ಹಾ, ಅದಕ್ಕೆ ಹೋದ್ ಶನಿವಾರ ಅಂತ ಹೇಳ್ತೀನಿ. 5:24 41. 5:24 ಸರಿ, ಈಗ ಬರೀತೇನೆ. 5:24 41. ಜಾತಕ ಪಾಠದ ನಿರ್ಧಾರ ಕಾಣ್ತದೆ. ಇದೊಂದು ಮುಗಿಸಿ ಬಿಡುವ. ಈ 41 ಕಲಾಸ್ಥಾನದಲ್ಲಿ ಇರ್ತದೆ. ಈ 5ಕ್ಕೆ ಮೊದಲಿಗೆ ನಮ್ಗೆ ಏನು ಮಾಡ್ಬೇಕು ಅಂತ ಹೇಳಿದ್ರೆ, ಡಿಗ್ರಿಯನ್ನ ಇದು ರಾಶಿ ಸ್ಥಾನ, ಡಿಗ್ರಿ ಸ್ಥಾನ, ಕಲಾಸ್ಥಾನ. ರಾಶಿಯನ್ನ ಡಿಗ್ರಿ ಮಾಡ್ಕೊಳ್ಬೇಕು. ಇಲ್ಲಿಗೆ 30ರಿಂದ ಗುಣಿಸ್ಬೇಕು. 30 × 5, 5 ಮೂರ್ಲಿ 15 ಅಂದ್ರೆ 150 ಆಯ್ತು. 150 + 24 174 ಅಂತ ಆಯ್ತು. ಇದನ್ನ ಇಂಟು 60 ಮಾಡ್ಕೋಬೇಕು ಕಲಾಸ್ಥಾನಕ್ಕೆ ತರಬೇಕಾದ್ರೆ. ಹಾಗೆ ಎಷ್ಟಾಯ್ತು? 0 0 6 4 24 ಕೈಯಲ್ಲಿ 2, 6 7 42, 2 44 ಕೈಯಲ್ಲಿ 4, 6 6 4 10, 10,440 ಆಯ್ತು. ಪ್ಲಸ್ ಇಲ್ಲಿ 41 ಕಲಾಸ್ಥಾನದಲ್ಲಿದೆ, ಅದರಿಂದಾಗಿ ಅದನ್ನು ಸೇರಿಸಿಕೊಂಡಾಗ 10,481 ಆಯ್ತು. ಇದನ್ನ ನಮಗೆ 800ರಿಂದ ಭಾಗಿಸ್ಬೇಕು. 10,481 ಭಾಗಿಸು 800. 8 1 800. ನನಗೆ ಪೂರ್ತಿ ಡೀಟೇಲ್ ಹೇಳೋದಿಲ್ಲ, ನೀವು ಅರ್ಥ ಮಾಡಿಕೊಳ್ಳಿ. ಇಲ್ಲಿಂದ 48 ಶೇಷ ಉಳಿತು. 10ರಿಂದ 8 ತೆಗೆದ್ರೆ 2 248. ಇದನ್ನ ಈ ಕಡೆ ತಂದೆ. 8 3 24 ಶೇಷ 81 ಉಳಿಯಿತು. 81 ಏನು ಮಾಡುದು ಅಂತ ಮತ್ತೆ ಕೆಲಸ ಉಂಟು ನೋಡುವ. 13 ಅಂತ ಹೇಳಿದರೆ 14ನೇ ನಕ್ಷತ್ರ ಯಾವ್ದಾಗ್ತದೆ? 14ನೇ ನಕ್ಷತ್ರ ಚಿತ್ರಾ ನಕ್ಷತ್ರ. 14ನೇ ನಕ್ಷತ್ರ ಚಿತ್ರಾ ನಕ್ಷತ್ರ ಬರ್ತದಾ? ಅಶ್ವಿನಿ, ಭರಣಿ, ಕೃತಿಕ, ರೋಹಿಣಿ, ಮೃಗಶಿರ. ಪೂರ್ವ, ಹುಬ್ಬ, ಉತ್ತರ, ಹಸ್ತ. ಕರೆಕ್ಟ್ ಲೆಕ್ಕ ಮಾಡಿ ಇನ್ನೊಂದ್ಸ. ಹದಿನಾಲ್ಕನೇ ಚಿತ್ತ ಬರುತ್ತೆ ಆಚಾರ್ಯ. ಚಿತ್ರಾ ನಕ್ಷತ್ರ ಬರ್ತದೆ. ಚಿತ್ರಾ ನಕ್ಷತ್ರ ಬರ್ತದೆ. ಸರಿ. ರಾಜ ಕೃಷ್ಣದೈವತ್ಯಂ ರಾಷ್ಟ್ರೇಂದ್ರ ಪುರವರ್ತಕಂ. ಚಿತ್ರಾ ನಕ್ಷತ್ರ ಸರಿಯಾ? ಸರಿ. ಸರಿ ಇದೆ ಆಚಾರ್ಯ. ಸರಿ ಸರಿ. ಇದನ್ನು ಬೇಕಾದ್ರೆ ಈ ಸ್ಫುಟವನ್ನ ನೀವು ಇದರಲ್ಲಿ ಬೇಕಾದ್ರೆ ನೋಡಿ, ಯಾವುದರಲ್ಲಿ ನಿಮ್ಮ ಚಿತ್ರಾ ನಕ್ಷತ್ರ ಎಷ್ಟನೇ ಪಾದ ಬರ್ತದೆ ಅಂತ ಹೇಳ್ಬೇಕು. 5 24 41 ನಮ್ಮ ಇದ್ರಲ್ಲಿ ನಕ್ಷತ್ರ ಕೋಷ್ಟಕ ಅಲ್ಲಿ ಹಿಂದೆ ಸಲ ಸ್ಫುಟ ನೋಡಿದ್ದೇವಲ್ಲ. 5 23 20ರಿಂದ 5 26 40ರವರೆಗೆ ಚಿತ್ರಾ ನಕ್ಷತ್ರದ ಒಂದನೇ ಪಾದ ಆಗಿರ್ತದೆ ಅಲ್ವಾ? ನೋಡಿಲ್ವಾ? ಐದು ಅಂತ ಹೇಳಿದ್ರೆ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ 23 ಡಿಗ್ರಿ 20 ಕಲೆಯ ನಂತರದಲ್ಲಿ 26 ಡಿಗ್ರಿ 40 ಕಲೆಯವರೆಗೆ ನಮಗೆ ಚಿತ್ರಾ ನಕ್ಷತ್ರದ ಒಂದನೇ ಪಾದ ಆಗಿರುತ್ತದೆ. ಅವತ್ತು ಚಿತ್ರಾ ನಕ್ಷತ್ರ ಅಲ್ವಾ ನೀವು ಹೇಳಿದ ಡೇಟಿಗೆ ಚಂದ್ರಸ್ಫುಟ? ಸರಿ. ಹೀಗೆ ಮಾಡುದು. ಇದರಲ್ಲಿ ಏನಾದ್ರೂ ಕನ್ಫ್ಯೂಷನ್ ಇದ್ರೆ ನಾಳೆ ಬೋರ್ಡ್ ಇರುದಿಲ್ಲ, ನಾಳೆ ಬೇರೆ ಕಡೆ ಇರುತ್ತೆ.
ನೋಡು ಮತ್ತೆ. ಸರಿ, ಇನ್ನು ಬೃಹತ್ ಜಾತಕ ಪಾಠ. ಇದರಲ್ಲಿ ನಾನು ಸಂಶಯ ಇದ್ರೆ ಕೇಳಿ, ಒಂದ್ 2 ನಿಮಿಷ ಕೇಳಿ. ಬೃಹತ್ ಜಾತಕ